सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ಯಾವ ರಾಶಿಗೆ ಯಾವ ರೀತಿ ಇದೆ ಅನ್ನೋದನ್ನ ಈಗ ನೋಡೋಣ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ಗ್ರಹ ಕಳೆದ 3-4 ವಾರಗಳಿಂದನೂ ನೀಚ ಸ್ಥಾನದಲ್ಲಿ ಅಂದ್ರೆ ಕನ್ಯಾ ರಾಶಿಯಲ್ಲಿ ಸ್ಥಿತನಾಗಿದ್ದ. ಆದ್ರೆ ಈ ತಿಂಗಳಿನಲ್ಲಿ ಶುಕ್ರನು ತುಲಾ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇರ್ತಾನೆ. ನೋಡಿ, ತುಲಾ ರಾಶಿ ಶುಕ್ರನ ಸ್ವಕ್ಷೇತ್ರ, ಜೊತೆಗೆ ಅವನ ಮೂಲ ತ್ರಿಕೋನ ಅಂತ ಕೂಡ ಹೇಳ್ತೀವಿ. ಅಲ್ಲಿ ಶುಕ್ರ ತುಂಬಾ ಪ್ರಬಲನಾಗಿರ್ತಾನೆ. ಹಾಗಾಗಿ ನಿಮಗೆ ಈ ತಿಂಗಳಿನಲ್ಲಿ ಶುಕ್ರ ತುಂಬಾ ಶುಭ ಫಲ ಕೊಡ್ತಾನೆ. ಯಾವ ವಿಚಾರದಲ್ಲಿ ಅಂದ್ರೆ ಪ್ರಮುಖವಾಗಿ ಉದ್ಯೋಗದ ವಿಚಾರದಲ್ಲಿ. ಯಾಕಂದ್ರೆ 6ನೇ ಮನೆ ಅಂತಕ್ಕಂಥದ್ದು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವುದನ್ನ ಸೂಚಿಸುವಂತಹ ಭಾವ. ಅಲ್ಲಿ ಸ್ವಕ್ಷೇತ್ರದಲ್ಲಿ ಶುಕ್ರ ಸ್ಥಿತನಾಗಿರೋದ್ರಿಂದ ಯಾರಿಗೆ ವೃಷಭ ರಾಶಿಯವರಿಗೆ ಕೆಲಸ ಇಲ್ಲ ಅವರಿಗೆ ಕೆಲಸ ಸಿಗುವ ಸಾಧ್ಯತೆಗಳಿದೆ. ಹಾಗೆ ಕೆಲಸದ ಬದಲಾವಣೆಯ ಒಂದು ಯೋಜನೆಯಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಅವಕಾಶ ಸಿಗುತ್ತೆ. ಅಂದ್ರೆ ಕೆಲಸ ಚೇಂಜ್ ಮಾಡೋದಕ್ಕೆ ನಿಮ್ಗೆ ಉತ್ತಮ ಅವಕಾಶ ಸಿಗುತ್ತೆ. ಹಾಗೆ 6ನೇ ಮನೆಯಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿರೋದ್ರಿಂದ ಉದ್ಯೋಗದಲ್ಲಿ ತುಂಬಾನೇ ಅಭಿವೃದ್ಧಿ ಇದೆ. ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರೋರ್ಗೂ ಅಷ್ಟೇ, ನೀವು ಏನೇನು ಒಂದು ಯೋಜನೆಗಳನ್ನ ಅನ್ಕೊಂಡಿದ್ರು ಇದನ್ನೆಲ್ಲ ಮಾಡ್ಬೇಕು ಅಂತ ಎಲ್ಲವನ್ನು ಕೂಡ ಕಾರ್ಯರೂಪಕ್ಕೆ ತರ್ತೀರಾ. ತುಂಬಾ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ತೀರಾ. ಆದ್ರೆ ನಿಮ್ಮ ರಾಶ್ಯಾಧಿಪತಿಯಾಗಿ 6ನೇ ಮನೆಯಲ್ಲಿರೋದು, ಈ 6ನೇ ಮನೆಯನ್ನ ಕೆಲಸ ಅಂತ ಕೂಡ ಕರಿತೀವಿ, ಆದ್ರೆ ರೋಗ ಋಣ ಶತ್ರು ಅಂತ ಕೂಡ ಕರಿತೀವಿ. ಹಾಗಾಗಿ ಸ್ವಲ್ಪ ರೋಗದ ಬಾಧೆ, ಸ್ವಕ್ಷೇತ್ರ ಅದು ಕೂಡ 6ನೇ ಮನೆ ಆಗಿರೋದ್ರಿಂದ ಭಾವಬಲ ಇಲ್ಲ, ಸ್ಥಾನ ಬಲ ಇದೆ ಆದ್ರೆ ಭಾವಬಲ ಇಲ್ಲ. ಹಾಗಾಗಿ ಸ್ವಲ್ಪ ಸ್ಟ್ರೈನ್ ಆಗಬಹುದು. ಕೆಲ್ಸದ ಕಡೆ ಜಾಸ್ತಿ ಒತ್ತಡ ಕೊಟ್ಟು ಒಂಚೂರು ನಿಮ್ಮನ್ನ ನೀವು ನೋಡ್ಕೊಳ್ಳೋಕೆ ಟೈಮ್ ಸಿಗದೇನೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಬರಬಹುದು. ಹಾಗೆ ಗುಪ್ತ ಶತ್ರುಗಳು ಹೆಚ್ಚಾಗ್ತಾರೆ. ಯಾಕಂದ್ರೆ 6ನೇ ಮನೆ ಶತ್ರು ಸ್ಥಾನ ಅಂತ ಹೇಳ್ತೀವಿ. ಶುಕ್ರ ಗೊತ್ತುಪಡಿಸ್ಕೊಳ್ಳದೆ ಇರುವಂತಹ ಶತ್ರುಗಳು ಅಂದ್ರೆ ನಿಮ್ ಜೊತೆ ತುಂಬಾ ಚೆನ್ನಾಗೇ ಇರ್ತಾರೆ, ಆದ್ರೆ ಅವರಿಗೆ ನಿಮ್ಮ ಮೇಲೆ ಶತ್ರುತ್ವ ಇದೆ ಅಂತ ಅವ್ರು ತೋರಿಸ್ಕೊಳ್ಳಲ್ಲ. ಆ ತರ ಒಂದಿಷ್ಟು ಗುಪ್ತ ಶತ್ರುಗಳ ಒಂದು ಗೊತ್ತಾಗ್ತಾರೆ ನಿಮ್ಗೆ. ಈ ತಿಂಗಳಲ್ಲಿ ಸ್ವಲ್ಪ ಗೊತ್ತಾಗ್ತಾರೆ. ಈ ರೀತಿ ಇದೆ. ಹಾಗೆ ಇನ್ನು 2ನೇ ಮನೆ ಅಧಿಪತಿ ನಿಮ್ಗೆ ಬುಧ ಗ್ರಹ ಪಂಚಮದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಇರ್ತಾನೆ. ತುಂಬಾನೇ ಶುಭ. ಹಣಕಾಸಿನ ವಿಷಯದಲ್ಲಿ ಮಾತ್ರ ಈ ತಿಂಗಳು ತುಂಬಾ ಚೆನ್ನಾಗಿದೆ. ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ರು ವ್ಯಾಪಾರದಲ್ಲಿ ಬಹಳ ಅಭಿವೃದ್ಧಿ ಇದೆ. ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಿರೋರ್ಗೂ ಅಷ್ಟೇ ತುಂಬಾ ಚೆನ್ನಾಗಿದೆ. 2ನೇ ಮನೆ ಅಧಿಪತಿ ಪಂಚಮ ಸ್ಥಾನದಲ್ಲಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ನಿಮಗೆ ಬರಬೇಕಾಗಿರೋ ಹಣ, ದೊಡ್ಡ ಮೊತ್ತದ ಹಣ, ಅಥವಾ ನೀವು ಈ ಮೊದಲೇ ಕಷ್ಟಪಟ್ಟು ಕೆಲಸ ಮಾಡಿದಿರಿ ಅದಕ್ಕೆ ಪ್ರತಿಯಾಗಿ ನಿಮ್ಗೆ ಒಂದಿಷ್ಟು ಹಣ ಬರೋದಿದೆ. ಈ ತರದ ಒಂದು ದೊಡ್ಡ ಒಂದು ಮಟ್ಟದ ಹಣಕಾಸಿನ ವಿಚಾರದಲ್ಲಿ ಏನು ಸ್ಟ್ರಕ್ ಆಗಿದ್ರು ಕೂಡ ಅದು ಕ್ಲಿಯರ್ ಆಗಿ ಆ ಹಣ ನಿಮ್ಮ ಹತ್ರ ಬರುತ್ತೆ. ಇನ್ನು ಪಂಚಮದಲ್ಲಿ ಬುಧ ಮತ್ತು ರವಿ. ನೋಡಿ, ರವಿ 16ನೇ ತಾರೀಕುವರೆಗೂ ಸಿಂಹ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಅಲ್ಲಿಯೂ ಕೂಡ ಶುಭ ಫಲವನ್ನ ಕೊಡ್ತಾನೆ. 17ನೇ ತಾರೀಕಿಗೆ ಪಂಚಮಕ್ಕೆ ಹೋಗ್ತಾನೆ, ಅಂದ್ರೆ ಕನ್ಯಾ ರಾಶಿಗೆ. ಅಲ್ಲಿ ಬುಧಾದಿತ್ಯ ಯೋಗ ಪ್ರಾರಂಭ ಆಗುತ್ತೆ. ಸೊ ವಿದ್ಯಾರ್ಥಿಗಳಿಗೆ ತುಂಬಾನೇ ಶುಭ. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಏನಾದ್ರೂ ಪ್ರಿಪೇರ್ ಆಗ್ತಾ ಇದ್ದೀರಾ ವೃಷಭ ರಾಶಿಯವರು ಅಂದ್ರೆ ತುಂಬಾ ಒಳ್ಳೆ ಟೈಮು. ಯಾಕಂದ್ರೆ ಬುಧ ಮತ್ತು ರವಿ ಒಂದೇ ಮನೇಲಿದ್ರೆ ಅದು ಬುಧಾದಿತ್ಯ ಯೋಗ ಅಂತ ಹೇಳ್ತಾರೆ. ಈ ಯೋಗ ಯಾಕೆ ವಿಶೇಷ ಅಂದ್ರೆ ಬುಧ ಬುದ್ಧಿಯನ್ನ ಕೊಡ್ತಾನೆ, ಸೂರ್ಯ ಆತ್ಮಬಲವನ್ನ ಕೊಡ್ತಾನೆ. ಬುದ್ಧಿಬಲ ಆತ್ಮಬಲ ಇದ್ದಾಗ ಯಾವ ಕೆಲಸವೂ ಕಷ್ಟವಾಗುವುದಿಲ್ಲ. ಹಾಗಾಗಿ ತುಂಬಾ ಚೆನ್ನಾಗಿದೆ. ಮಾತಿನಿಂದ ಅನುಕೂಲ. ನೀವು ಯಾವುದೇ ವಿಚಾರದ ಬಗ್ಗೆ ಮಾತುಕತೆಗಳಿದ್ರು ಕೂಡ ಈ ತಿಂಗಳು ತುಂಬಾನೇ ಶುಭ. ನೋಡಿ, ಏನೋ ಸಂಬಂಧಗಳಲ್ಲಿ ತೊಡಕುಗಳಾಗಿದೆ, ಮಾತಾಡಿ ಬಗೆಹರಿಸ್ಕೊಳ್ಬೇಕು ಅಂತಿದ್ರೆ, ಹಾಗೆ ಆಸ್ತಿ ಕುರಿತಾದ ವ್ಯಾಜ್ಯಗಳ ವಿಚಾರದಲ್ಲಿ ಮಾತಾಡಿ ಬಗೆಹರಿಸ್ಕೋಬೇಕು, ರಾಜಿ ಆಗ್ಬೇಕು ಅಂತಿದ್ರೆ, ಅಥವಾ ಕೆಲಸದ ವಿಷಯದಲ್ಲಿ ನಿಮ್ಮ ಪ್ರಮೋಷನ್ ಬಗ್ಗೆ ಆಗಿರಬಹುದು, ಅಥವಾ ನಿಮ್ಮ ಒಂದು ವಿಚಾರದಲ್ಲಿ ಯಾವುದೇ ಒಂದು ನಿಮ್ಮ ಕೆಲಸದಲ್ಲಿ ಸ್ಯಾಲರಿ ಜಾಸ್ತಿ ಆಗೋದ್ರ ಬಗ್ಗೆ ನಿಮ್ಮ ಬಾಸ್ ಹತ್ರ ಮಾತಾಡ್ಬೇಕು ಅಂತಿದ್ರು ಕೂಡ, ಯಾವುದೇ ರೀತಿ ನೀವು ಮಾತಾಡ್ಬೇಕು ಅಂತಿದ್ರು ಕೂಡ ನೀವು ಖಂಡಿತ ಹಿಂಜರಿಯದೆ ಮಾತನಾಡಿ.
ನಿಮ್ಮ ಮಾತಿನಿಂದ ನಿಮಗೆ ಅದ್ಭುತವಾದ ಲಾಭ ಸಿಗುತ್ತೆ. ನಿಮ್ಮ ಮಾತಿನಿಂದ ನಿಮಗೇ ಜಯ ಸಿಗುತ್ತೆ. ಅಂದ್ರೆ ಹಿಂಜರಿಯೋದು ಬೇಡ. ಅಯ್ಯೋ ಏನ್ ಅನ್ಕೊಂಡ್ಬಿಡ್ತಾರೋ, ಏನಾಗ್ಬಿಡುತ್ತೋ ಅದೆಲ್ಲ ಏನು ಬೇಡ. ವಾಕ್ಸ್ಥಾನಾಧಿಪತಿ ಉಚ್ಚ ಕ್ಷೇತ್ರದಲ್ಲಿ ಪಂಚಮದಲ್ಲಿದ್ದಾನೆ. ಪಂಚಮ ಅನ್ನೋದೇ ಬಹಳ ಶುಭ ಸ್ಥಾನ. ನಿಮ್ಮ ಭವಿಷ್ಯ ಉಜ್ವಲವಾಗುವುದನ್ನ ತೋರಿಸೋದೇ ಈ ಪಂಚಮ ಸ್ಥಾನ. ಹಾಗಾಗಿ ಮಾತುಕತೆಯ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಹಾಗೆ ತೃತೀಯ ಭಾವದಲ್ಲಿ ಮಂಗಳ ಇರ್ತಾನೆ ನೋಡಿ. ಸಪ್ತಮಾಧಿಪತಿ ಮಂಗಳ ಗ್ರಹ ತೃತೀಯದಲ್ಲಿ ಇದ್ದಾನೆ. ಹಂಗ ನೋಡ್ಕೊಂಡ್ರೆ ನೀಚ ಸ್ಥಾನ ತೃತೀಯ ಭಾವ, ಅಯ್ಯೋ ಮಂಗಳ ನೀಚ ಸ್ಥಾನಕ್ಕೆ ಬಂದ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಆದ್ರೆ ಮಂಗಳನು ನೀಚ ಸ್ಥಾನದಲ್ಲಿ ಕರ್ಕಾಟಕದಲ್ಲಿರೋ ಹಾಗೆ ಗುರು ಅದೇ ರಾಶಿಯಲ್ಲಿ ಉಚ್ಚನಾಗಿ ಕುತ್ಕೊಂಡಿದ್ದಾನೆ. ಸೊ ಗುರು ಅಲ್ಲಿ ಪ್ರಬಲನಾಗಿರೋದ್ರಿಂದ ಆ ಪ್ರಬಲ ಗುರುವಿನ ಜೊತೆ ಸೇರಿದಾಗ ಇದು ನೀಚ ಭಂಗ ರಾಜಯೋಗವಾಗುತ್ತೆ. ಇದು ನಿಮ್ಗೆ ಅಶುಭ ಫಲವನ್ನ ಕೊಡೋದಿಲ್ಲ. ಹಾಗಾಗಿ ಈ ಗುರುಮಂಗಳ ಯೋಗ ಅಂತಕ್ಕಂಥದ್ದು ನಿಮಗೆ ವಿಶೇಷವಾದಂತಹ ಫಲವನ್ನ ಕೊಡುತ್ತೆ. ಮನಸ್ಸಿನಲ್ಲಿ ದೇವರು, ಪೂಜೆ, ಪುನಸ್ಕಾರಗಳ ಬಗ್ಗೆ ತುಂಬಾ ಜಾಸ್ತಿ ಆಸಕ್ತಿ ಬರುತ್ತೆ. ಒಂಥರ ಹಠ ತೊಟ್ಟು ನಾನು ಈ ಪೂಜೆ ಮಾಡ್ಲೇಬೇಕು, ಈ ವ್ರತವನ್ನ ಮಾಡ್ಲೇಬೇಕು ಅನ್ಕೊಂಡು ಏನೋ ಒಂದನ್ನ ಮಾಡ್ತೀರಾ, ಅದರಿಂದ ಬಹಳ ಖುಷಿ ಸಿಗುತ್ತೆ. ಹಾಗೆ ಆಸ್ತಿ, ಮನೆ, ಭೂಮಿ, ವಾಹನ ತಗೊಳ್ಳೋಂತಹ ವಿಚಾರ ಅಂದ್ರೆ ಮನೆ ತಗೋಬೇಕು, ವಾಹನ ತಗೋಬೇಕು ಅಥವಾ ಆಸ್ತಿ ಯಾವುದೇ ಒಂದು ಪ್ರಾಪರ್ಟಿ ತಗೋಬೇಕು ಅಂತಿದ್ರೆ ತುಂಬಾ ಒಳ್ಳೆ ಸಮಯ. ಆದ್ರೆ ಸೇಲ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಆದಷ್ಟು 17ನೇ ತಾರೀಕು ಒಳಗಡೆ ಸೇಲ್ ಮಾಡಿ. ಅಷ್ಟ್ರ ಮೇಲೆ ಸೇಲ್ ಮಾಡಿದ್ರೆ ನಿಮ್ಗೆ ಒಳ್ಳೆಯ ಬೆಲೆಗೆ ಅದು ಸೇಲ್ ಆಗೋದು ಕಷ್ಟ. ಯಾಕಂದ್ರೆ 16ನೇ ತಾರೀಕುವರೆಗೂ ರವಿಗ್ರಹ 4ನೇ ಮನೇಲಿ ಇರ್ತಾನೆ, ನಿಮ್ಗೆ ಬಹಳ ಶುಭ ಫಲ ಕೊಡ್ತಾನೆ. ಬಟ್ ತಗೊಳ್ಳೋದಕ್ಕೆ ಅಂತ ಅನ್ಕೊಂಡ್ರೆ ನೀವು 17ನೇ ತಾರೀಕು ಮೇಲೂ ತಗೋಬಹುದು ಅಥವಾ ಅಷ್ಟೊಳಗಡೆನೂ ತಗೋಬಹುದು. ಸೂರ್ಯಗ್ರಹ 5ನೇ ಮನೆಗೆ ಹೋದ್ಮೇಲೂ ಕೂಡ ಶುಭ ಫಲವನ್ನ ಕೊಡ್ತಾನೆ. ಹಾಗಾಗಿ ಈ ವಿಚಾರದಲ್ಲಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಲಾಭಾಧಿಪತಿಯಾದಂತಹ ಗುರುಗ್ರಹ ಪ್ರಬಲನಾಗಿರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬಾ ಅಭಿವೃದ್ಧಿ ಇದೆ. ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಒಳ್ಳೆ ಹೆಸರು ಬರುತ್ತೆ ನಿಮ್ಗೆ ಈ ತಿಂಗಳಲ್ಲಿ. ಒಳ್ಳೆ ನೇಮ್ ಬರುತ್ತೆ, ಅಂದ್ರೆ ಒಳ್ಳೆ ಹೆಸರು ಬರುತ್ತೆ. ಕೆಲಸದ ಮೂಲಕ ಸ್ವಲ್ಪ ಅಟ್ರಾಕ್ಟ್ ಮಾಡ್ತೀರಾ ಎಲ್ಲಾರನು. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ತುಂಬಾ ಚೆನ್ನಾಗಿದೆ. ಆದ್ರೆ ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ವಿಶೇಷ ಜವಾಬ್ದಾರಿಗಳು ಬರುತ್ತೆ ನಿಮ್ಗೆ ಈ ತಿಂಗಳಲ್ಲಿ. ಯಾವಾಗ ಅಂದ್ರೆ 17ನೇ ತಾರೀಕಿನ ಮೇಲೆ. ಯಾಕಂದ್ರೆ 17ನೇ ತಾರೀಕಿಗೆ ರವಿಯು ಪಂಚಮಕ್ಕೆ ಹೋಗ್ತಾನೆ, ಅವನ ಮೇಲೆ ಶನಿ ದೃಷ್ಟಿ ಇರುತ್ತೆ. ಜವಾಬ್ದಾರಿ ಪ್ಲಸ್ ನಿಭಾಯಿಸಲೇಬೇಕು ಎನ್ನುವಂತಹ ಒತ್ತಡ ಇದೆರಡೂ ಇರುತ್ತೆ. ಹಾಗಾಗಿ ನಿಮಗೆ ಒಂದ್ ಸ್ವಲ್ಪ ಕಷ್ಟ ಅನ್ಸ್ಬೋದು. ಬಟ್ ಆ ಜವಾಬ್ದಾರಿಗಳನ್ನ ನಿಭಾಯಿಸಿದ್ದೇ ಆದಲ್ಲಿ ನಿಮಗೆ ಉತ್ತಮ ಹೆಸರನ್ನ ಸಂಪಾದಿಸುವಂತಹ ಯೋಗ ಕೂಡ ಇದೆ. ಹಾಗೆ ಮಂಗಳ ಗ್ರಹ 19ನೇ ತಾರೀಕುವರೆಗೂ 2ನೇ ಮನೇಲಿ ಇರ್ತಾನೆ, ಅಂದ್ರೆ ಮಿಥುನ ರಾಶಿಯಲ್ಲಿ ಇರ್ತಾನೆ. ಬಟ್ ಮಿಥುನ ರಾಶಿಯಲ್ಲಿರೋವರೆಗೂ ತೊಂದರೆ ಅಂತ ಏನಿಲ್ಲ, ಒಳ್ಳೇದೇ ಮಾಡ್ತಾನೆ. ಆದ್ರೆ ವಾಕ್ಸ್ಥಾನಾಧಿಪತಿ ಆಗಿರ್ತಾನಲ್ವಾ, ಮಾತಿನ ಸ್ಥಾನದಲ್ಲಿ ಸ್ವಲ್ಪ ನೇರವಾಗಿ ಎಲ್ಲಾರ ಜೊತೆ ಮಾತಾಡಿ ಮನಸ್ಸಿನಲ್ಲಿ ಯಾರ ಮೇಲಾದ್ರೂ ಕೋಪ ಇತ್ತು ಅಂದ್ರೆ ಅದನ್ನೆಲ್ಲ ಮಾತಿಂದ ಹೊರಗಡೆ ಹಾಕ್ಬಿಡ್ತೀರಾ. ಮನೇಲಾದ್ರೂ ಅಷ್ಟೇ, ಕುಟುಂಬದಲ್ಲಿ ಸ್ವಲ್ಪ ಜೋರಾಗಿ ಮಾತಾಡಿಸ್ತಾನೆ ಮಂಗಳ ಗ್ರಹ. ಬಟ್ ಅಲ್ಲಿ ತಪ್ಪು ಅಂತ ಏನ್ ಬರಲ್ಲ, ತಪ್ಪು ಮಾತಾಡಲ್ಲ, ಇರೋ ವಿಷಯನೇ ಸ್ವಲ್ಪ ಜೋರಾಗಿ ಮಾತಾಡುವಂಥದ್ದು. ಆ ವಾಯ್ಸ್ ನ ರೈಸ್ ಮಾಡೋನೆ ಮಂಗಳ ಗ್ರಹ. ಅವನು ಯಾವಾಗ 19ನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ಹೋಗ್ತಾನೆ ಅಷ್ಟ್ರ ಮೇಲೆ ನಿಮ್ಗೆ ಆ ಒಂದು ಸಿಟ್ಟು, ಕೋಪ ಎಲ್ಲ ಕಮ್ಮಿ ಆಗತ್ತೆ. ಅದು ಬಿಟ್ಟು ಬೇರೆ ಏನು ಅಶುಭ ಫಲ ಅಂದ್ರೆ ವ್ಯಾವಹಾರಿಕವಾಗಿ ನಿಮ್ಗೇನು ಅಶುಭ ಫಲವನ್ನ ಮಂಗಳ ಗ್ರಹ ಕೊಡೋದಿಲ್ಲ. ಇನ್ನು ನಿಮ್ಗೆ ಭಾಗ್ಯಾಧಿಪತಿಯಾದಂತಹ ಶನಿ ಗ್ರಹ ಪಿತೃಸ್ಥಾನಾಧಿಪತಿ ಕೂಡ ಹೌದು. ಅವನು ಎಲ್ಲಿದ್ದಾನೆ? ಲಾಭದಲ್ಲಿ ಇದ್ದಾನೆ, ಶುಭ. ಆದರೆ ಈ ತಿಂಗಳಿನಲ್ಲಿ 17ನೇ ತಾರೀಕಿನ ನಂತರ ಶನಿಯ ಮೇಲೆ ಸೂರ್ಯನ ದೃಷ್ಟಿ ಬೀಳ್ತಾ ಇದೆ. ಸೂರ್ಯ ಪಿತೃವಿಗೆ ಕಾರಕ, ಶನಿ ಪಿತೃಸ್ಥಾನಾಧಿಪತಿ, ಹಾಗೆ ಸೂರ್ಯ ಮಾತೃಭಾವಾಧಿಪತಿ. ಇಲ್ಲಿ ಏನ್ ತೋರಿಸ್ತಾ ಇದೆ ಅಂದ್ರೆ ನಿಮ್ಮ ಮಾತಾಪಿತೃಗಳ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳಾಗುವ ಸಾಧ್ಯತೆಗಳಿದೆ. ಅದರಲ್ಲೂ ಪ್ರಮುಖವಾಗಿ ನಿಮ್ಮ ತಂದೆಯ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸಗಳಾಗುವ ಸಾಧ್ಯತೆ ಈ 17ನೇ ತಾರೀಕಿನ ನಂತರ ಕಂಡು ಬರ್ತಾ ಇದೆ. ಏನಪ್ಪಾ, ಶನಿ ಲಾಭದಲ್ಲಿದ್ರೂ ಕಷ್ಟನಾ? ಯಾವ ಗ್ರಹ ಯಾವ ಮನೆಯಲ್ಲಿ ಇದಾನೆ ಅನ್ನೋದು ಎಷ್ಟು ಇಂಪಾರ್ಟೆಂಟೋ, ಆ ಗ್ರಹವನ್ನ ಯಾವ ಗ್ರಹಗಳು ನೋಡ್ತಾ ಇದ್ದಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಇವಾಗ ತುಂಬಾ ವಿಶಾಲವಾದ ದೊಡ್ಡ ಐಷಾರಾಮಿ ಮನೇಲಿ ಇದ್ರು ಕೂಡ ಅದ್ರ ಸುತ್ತ ಆ ಮನೆ ಒಳಗೆಲ್ಲ ನನ್ನ ಶತ್ರುಗಳೇ ಇದ್ದಾರೆ ಅಂತ ಅನ್ಕೊಳ್ಳಿ, ನೀವು ಸಂತೋಷವಾಗಿರಕ್ಕಾಗತ್ತಾ? ಆಗಲ್ಲಲ್ವಾ? ಅದೇ ತರನೇ ಈಗ ಶನಿಯನ್ನ ರವಿ ನೋಡ್ತಾ ಇರ್ತಾನೆ. ಹಾಗಾಗಿ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಾಗಬಹುದು. ಆದಷ್ಟು ಮನೆಯಲ್ಲಿ ಸ್ವಲ್ಪ ವಯಸ್ಸಾಗಿರುವಂತಹ, ನಿಮ್ಮ ಕುಟುಂಬದಲ್ಲಿ ವಯಸ್ಸಾಗಿರೋರು ಇದ್ದಾರೆ, ತಂದೆ ಆಗಿರ್ಬಹುದು, ತಾಯಿ ಆಗಿರ್ಬಹುದು, ತಂದೆ ಸಮಾನವಾದವರು ಕೂಡ ಆಗ್ತಾರೆ ಇಲ್ಲಿ.
ದೊಡ್ಡಪ್ಪ ಚಿಕ್ಕಪ್ಪ, ಸೊ ಏನೇ ಯಾರಿಗೇನೇ ಸ್ವಲ್ಪ ಸಮಸ್ಯೆ ಆದ್ರೂ ಇಮಿಡಿಯೇಟ್ ಆಗಿ ನೀವು ಆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತದ್ದು, ಚಿಕಿತ್ಸೆ ಮಾಡಿಸುವಂತದ್ದು ಮಾಡಿ. ಕೇರ್ಲೆಸ್ ಮಾಡ್ಬೇಡಿ, ಯಾಕೆಂದ್ರೆ ಇದು ಮುಂದೆ ನಿಮ್ಗೆ ಸ್ವಲ್ಪ ತುಂಬಾ ಚಿಂತೆ ಮಾಡಿಸೋ ತರ ಆಗಬಹುದು. ಆಯ್ತಾ? ಇದು 17ನೇ ತಾರೀಕು ಮೇಲೆ ಈ ಒಂದು ಸಮಸ್ಯೆ ಬರುತ್ತೆ. ಅದಕ್ಕೆ ಮುಂಚೆನೆ ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳಿ. ಇನ್ನು ವಿದ್ಯಾರ್ಥಿಗಳಿಗೆಲ್ಲ ಚೆನ್ನಾಗಿದೆ, ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಇಲ್ಲ, ಉದ್ಯೋಗದಲ್ಲಿ ಸಮಸ್ಯೆ ಇಲ್ಲ, ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ. ಪರಿಹಾರ ಅಂತ ಮಾಡೋದಾದ್ರೆ ತುಂಬಾ ಇಂಪಾರ್ಟೆಂಟ್ ಪರಿಹಾರ, ಪ್ರತಿದಿನ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ. ಈ ತಿಂಗಳಿನಲ್ಲಿ ಪ್ರತಿ ಭಾನುವಾರ ಗೋಧಿ ದಾನ ಕೊಡಿ, ಹಾಗೆ ಪ್ರತಿ ಶುಕ್ರವಾರ ಅವರೇಕಾಳು ದಾನ ಕೊಡಿ. ಇದು 2 ಪರಿಹಾರವನ್ನು ಮಾಡ್ಕೊಳ್ಳಿ. ಲಕ್ಷ್ಮಿ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ. ಒಳ್ಳೇದಾಗತ್ತೆ. ಎಲ್ಲರಿಗೂ ಶುಭವಾಗಲಿ.